ವೀಕ್ಷಕರೇ ನಮಸ್ತೆ ಆ್ಯಂಡ್ ಮತ್ತೊಮ್ಮೆ ವೆಲ್ಕಮ್ ಟು ಮೈ ವಿಲ್ ಡ್ರೈವ್ ಯೂಟ್ಯೂಬ್ ಚಾನಲ್. ಮತ್ತೊಮ್ಮೆ ಇವತ್ತು ಸುಮಾರು ಆಲ್ಮೋಸ್ಟ್ 2 ತಿಂಗಳಾಗಿರ್ಬೋದು ನಮ್ಮ ಕೋಗಿಲು ಕ್ರಾಸ್ ಯಲಹಂಕ ಹತ್ರ ಇರುವಂಥ ಶ್ರೀ ಪೇಟೆ ಆಂಜನೇಯ ಯೂಸ್ ಕಾರ್ ಶೋರೂಮ್ನಲ್ಲಿದ್ದೀನಿ. ಸೊ ಮೊದಲನೇದಾಗಿ ಕಾರ್ತಿಕ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ಆಫ್ಟರ್ ಲಾಂಗ್ ಟೈಮ್ ಆ್ಯಂಡ್ ನಮ್ಮ ಕಡೆಯಿಂದ ನಮ್ಮ ಚಾನಲ್ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಹೇಗೆ ನಡೀತಿದೆ ಸರ್ ಬಿಸ್ನೆಸ್? ಪರವಾಗಿಲ್ಲ ಸರ್, ಚೆನ್ನಾಗಿ ನಡೀತಿದೆ. ಆ್ಯಕ್ಚುಲಿ ಸೇಲ್ಸ್ ಡೌನ್ ಆಗಬೇಕು ಹಂಗೇನಿಲ್ಲ, ಒಳ್ಳೆ ಮಾರ್ಕೆಟ್ ಚೆನ್ನಾಗಿದೆ, ಎನ್ಕ್ವೈರೀಸ್ ಚೆನ್ನಾಗಿದೆ. ಆ್ಯಕ್ಚುಲಿ ಕಸ್ಟಮರ್ಸ್ಗೆ ಗೊತ್ತಾಗಿದೆ ನೆಕ್ಸ್ಟು ಇಯರ್ ಎಂಡ್ ಹೊಸ ವರ್ಷದಲ್ಲಿ ಪ್ರೈಸಸ್ ಎಲ್ಲ ಹೈಕ್ ಆಗ್ತಿದೆ ಹೊಸ ಕಾರ್ದು. ಮತ್ತು ಯೂಸ್ಡ್ ಕಾರು ಪ್ರೈಸಸ್ ಅಷ್ಟೇ ಮಾರ್ಕೆಟ್ ಟ್ರೆಂಡ್ ನೋಡಿದ್ರೆ ತಿರ್ಗಾ ಜಾಸ್ತಿ ಆಗಿದೆ. ಒಳ್ಳೆ ಟೈಮ್ ಸರ್ ಆ್ಯಕ್ಚುಲಿ ಕಸ್ಟಮರ್ಸ್ಗೆ ಬೈ ಮಾಡೋಕ್ಕೆ. ಒಳ್ಳೆ ಆಫರ್ ಸಿಗುತ್ತೆ, ಒಳ್ಳೆ ಕಂಡೀಷನಲ್ಲಿರೋ ಗಾಡಿ ಸಿಗುತ್ತೆ. ಆದಷ್ಟು ಬೇಗ ಬಂದು ಗ್ರ್ಯಾಬ್ ಮಾಡ್ಕೊಬೇಕಂತ ಹೇಳ್ತೀನಿ ಸರ್. ಏನೆಲ್ಲ ವೆರೈಟಿ ಸಿಗುತ್ತೆ ಈ ಒಂದು ವಿಡಿಯೋದಲ್ಲಿ? ಸರ್ ಇವಾಗ ಬಂದ್ಬಿಟ್ಟು ಈ ವಿಡಿಯೋಲಿ ನಮ್ಗೆ ಅರೌಂಡ್ 2009 ಮಾಡಲಿಂದ ಸ್ಟಾರ್ಟ್ ಆಗುತ್ತೆ. ಅರೌಂಡ್ ನಿಮ್ಗೆ 2 ಲಕ್ಷ 2.5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಂದು ಗಾಡಿಗೂ ನಮ್ಮದು FC ಇರೋ ಗಾಡಿನ ಮೋರ್ ದೆನ್ 2009 ಮೇಲ್ಗಡೆ ಇರೋ ಗಾಡಿನೇ ಪ್ಲಸ್ ಎಲ್ಲ ಗಾಡಿಗೂ ವಿತ್ 1 ವರ್ಷ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ಪ್ರತಿಯೊಂದು ಸರ್ಟಿಫೈಡ್ ಗಾಡಿ. ಯಾವುದೇ ರೀತಿ ನಾವು ಆಚೆ ಕಡೆಯಿಂದ ತೊಗೊಂಬಂದಿರೋ ಗಾಡಿ ರೀನಂಬರ್ ಆಗಿರೋ ಗಾಡಿ ಯಾವುದೂ ಸೇಲ್ ಮಾಡಲ್ಲ. ಪ್ರತಿಯೊಂದು ಸರ್ಟಿಫೈಡ್ ಇರುತ್ತೆ ವಿತ್ 1 ವರ್ಷ ಇಂಜಿನ್ ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ಆಲ್ಮೋಸ್ಟ್ 95% ಇರೋ ಗಾಡಿಗಳಿಗೆ ಎಲ್ಲದಕ್ಕೂ ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಅರೌಂಡ್ 20,000 to 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಕೊಡ್ತೀವಿ ಸರ್. ಖಂಡಿತ. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾವುದಾನ ವೆಹಿಕಲ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಪಾಪ್ ಆಗ್ತಾ ಇರುತ್ತೆ. ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ನಂಬರ್ ಹಾಗೂ ಇವರ ಒಂದು ಫೋನ್ ನಂಬರ್ ಎಲ್ಲ ಹಾಕಿರ್ತೀನಿ, ಅಡ್ರೆಸ್ ಕೂಡ ಹಾಕಿರ್ತೀನಿ. ನಿಮ್ಗೆ ಯಾವುದಾನ ವೆಹಿಕಲ್ ಇಂಟ್ರೆಸ್ಟ್ ಇತ್ತು ಅಂದರೆ ಕಾಲ್ ಮಾಡಿ ಬಂದು ಟೆಸ್ಟ್ ಡ್ರೈವ್ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸರ್ ಇವತ್ತು ಸ್ಟಾಕಲ್ಲಿ ನಮ್ಮ ಹತ್ರ ಒಂದು 2013 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಸ್ವಿಫ್ಟ್ ಡಿಸೈರ್ ಬಂದಿದೆ ಸರ್. ಇದು VXI ಅಂತ ವೇರಿಯಂಟು, ಮಿಡ್ ವರ್ಷನ್ ಗಾಡಿ. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೈರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ಆಪ್ಷನ್ ಬರುತ್ತೆ. ವಿತ್ ಕಂಪ್ನಿ ರೆಕಾರ್ಡ್ಸ್ ಇದೆ, ರಿವರ್ಸ್ ಸೆನ್ಸರ್ ಕೂಡ ಬರುತ್ತೆ ಗಾಡಿಯಲ್ಲಿ. ಸಿಂಗಲ್ ಓನರ್ ಗಾಡಿ ಇದು. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಟೈರ್ಗಳೆಲ್ಲ ಚೆನ್ನಾಗಿದೆ ಗಾಡಿಯಲ್ಲಿ. ಸಿಂಗಲ್ ಓನರು, 2013 ಮಾಡಲ್ ಸಿಂಗಲ್ ಓನರು, ಸ್ವಿಫ್ಟ್ ಡಿಸೈರು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 3,95,000 ಕೋಟಿಂಗ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್. ಒಂದು 5-10 ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಒಂದು 75 to 80% ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ನಮ್ಮದು ಸ್ಟಾಕಲ್ಲಿ ಇವತ್ತು 2014 ಮಾಡಲ್ ಆಟೋಮೆಟಿಕ್ ಸೆಲಾರಿಯೋ ಅವೈಲೇಬಲ್ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ ಅರೌಂಡ್ 62,000 ಕಿಲೋಮೀಟರ್ಸ್ ಓಡಿದೆ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 2014 VXI ಆಟೋಮೆಟಿಕ್ ಗಾಡಿ ಇದು. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೈರಿಂಗು, ಮ್ಯೂಸಿಕ್ ಸಿಸ್ಟಮು ಪ್ರತಿಯೊಂದು ಆಪ್ಷನ್ ಬರುತ್ತೆ. ಈ ಗಾಡಿ ಬಂದ್ಬಿಟ್ಟು VXI ಆಟೋಮೆಟಿಕ್ಕು. ಸಿಟಿಯಲ್ಲೆಲ್ಲ ಯೂಸ್ ಮಾಡೋಕ್ಕೆ ತುಂಬ ಪ್ರಿಫರಬಲ್ ಗಾಡಿ, ಹೈಲಿ ಡಿಮ್ಯಾಂಡೆಡ್ ಗಾಡಿ ಅಂತಲೇ ಹೇಳ್ಬೋದು. ಲೇಡೀಸ್ಗೆ ಹೊಸ್ದಾಗಿ ಡ್ರೈವಿಂಗ್ ಕಲಿತಾರೋರಿಗೆ ಚೆನ್ನಾಗಿರುತ್ತೆ ಗಾಡಿ. ವಿತ್ ಲೋ ಮೇಂಟೆನೆನ್ಸ್ ಬರುತ್ತೆ. 2014 ಮಾಡಲು, ಸೆಕೆಂಡ್ ಓನರು, 62,000 ಕಿಲೋಮೀಟರ್ಸ್ ಓಡಿದೆ. ಆಟೋಮೆಟಿಕ್ ಸೆಲಾರಿಯೋ. ಈ ಗಾಡಿ ಬಂದ್ಬಿಟ್ಟು 3,45,000 ಕೋಟಿಂಗ್ ಇದೆ. 335 ಫೈನಲ್ ಆದರೆ ಗಾಡಿ ಕೊಡ್ತೀವಿ. ಈ ಗಾಡಿಗೂ ಕೂಡ 90-95% ಲೋನ್ ಆಗುತ್ತೆ. ಡಿಪೆಂಡ್ ಆನ್ ದ ಕಸ್ಟಮರ್ ಸಿಬಿಲ್ ಸ್ಕೋರ್ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಟಾಟಾ ಬೋಲ್ಟ್ ಅವೈಲೇಬಲ್ ಇದೆ ಸರ್. ಇದು XMS ಮಾಡಲ್ ಇದು. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ABS, ಏರ್ ಬ್ಯಾಗು, ಡಿಫ್ರೆಂಟ್ ಡ್ರೈವ್ ಮೋಡ್ಸ್ ಬರುತ್ತೆ. 1.2 ರೆವೆಟ್ರಾನ್ ಇಂಜಿನ್ ಇದು. 2015 ಡಿಸೆಂಬರ್ ಮಾಡಲು. ಈ ಗಾಡಿ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಹೈಟ್ ಅಡ್ಜಸ್ಟಬಲ್ ಸೀಟ್ಸ್ ಎಲ್ಲ ಪ್ರತಿಯೊಂದು ಆಪ್ಷನ್ ಬರುತ್ತೆ. 1200 cc ಗಾಡಿ ಇದು. ಸೇಫ್ಟಿ ಕನ್ಸಿಡರ್ ಮಾಡೋರ್ಗೆ ಒಳ್ಳೆ ಆಪ್ಷನ್ ಗಾಡಿ. ಈ ಗಾಡಿ ಕೂಡ ನಿಮ್ಗೆ ಅರೌಂಡ್ 90-95% ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಒಂದು 50,000 20,000 to 50,000 ಡೌನ್ ಪೇಮೆಂಟ್ ಅಂದರೆ ಗಾಡಿ ಸಿಗುತ್ತೆ ಸರ್. ಈ ಗಾಡಿಗೆ ನಾವು 3,55,000 ಕೋಟ್ ಮಾಡ್ತಾ ಇದ್ದೀವಿ. 3,45,000 ಬಂದರೆ ಗಾಡಿ ಕೊಡ್ತೀವಿ. 20-25 ಸಾವಿರ ಡೌನ್ ಪೇಮೆಂಟ್ ಮಾಡಿದ್ರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಗಾಡಿ ಸಿಗುತ್ತೆ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಟಾಟಾ ನೆಕ್ಸಾನ್ ಅವೈಲೇಬಲ್ ಇದೆ. ಇದು 2018 ಮಾಡಲ್ ಡೀಸೆಲ್ ಇದು. XM ಡೀಸೆಲ್ ವೇರಿಯಂಟು, ಮಿಡ್ ವೇರಿಯಂಟ್ ಗಾಡಿ. ಈ ಗಾಡಿಯಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಮ್ಯೂಸಿಕ್ ಸಿಸ್ಟಮು, 6 ಗೇರ್ಸ್ ಟ್ರಾನ್ಸ್ಮಿಷನ್ ಬರುತ್ತೆ. ವಿತ್ ಡಿಫ್ರೆಂಟ್ ಡ್ರೈವ್ ಮೋಡ್ಸ್, ಸಿಟಿ ಮೋಡು, ಸ್ಪೋರ್ಟ್ಸ್ ಮೋಡು ಎಲ್ಲ ಬರುತ್ತೆ ಗಾಡಿಯಲ್ಲಿ. 5 ಸ್ಟಾರ್ ಸೇಫ್ಟಿ ಗಾಡಿ ಇದೆ ಸರ್. ಬ್ರೆಜಾನ್ ನೋಡ್ತಾರೆ ಒಳ್ಳೆ ಆಲ್ಟರ್ನೇಟ್ ಗಾಡಿ. ಈಗ ಪ್ಲಸ್ ಈ ಗಾಡಿಯಲ್ಲಿ ಎಕ್ಸ್ಟ್ರಾ ಆಕ್ಸೆಸರೀಸ್ ತುಂಬ ಫಿಟ್ ಆಗಿದೆ. GTR ಮ್ಯಾಗ್ ವೀಲ್ಸ್ ಇದೆ, ಪ್ರೊಜೆಕ್ಟೆಡ್ ಹೆಡ್ ಲ್ಯಾಂಪ್ಸ್ ಇದೆ, ರಿವರ್ಸ್ ಕ್ಯಾಮ್ರಾ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಪ್ರತಿಯೊಂದು ಆಪ್ಷನ್ ಇದೆ. ಈ ಗಾಡಿ ಕೂಡ ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಅರೌಂಡ್ 89,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಮ್ಮ ಕಡೆಯಿಂದ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. ಪ್ಲಸ್ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಈ ಗಾಡಿಗೆ ನಾವು ಜಸ್ಟ್ 6,95,000 ಕೋಟ್ ಮಾಡ್ತಾಯಿದ್ದೀವಿ. ವಿತ್ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಆಲ್ಮೋಸ್ಟ್ ಒಂದು 50,000 ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿಗೆ ಸಿಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ವೆರಿ ನ್ಯೂ ಮಾಡಲ್ 2021 ಮಾಡಲ್ ಟೊಯೋಟಾ ಗ್ಲಾನ್ಸಾ ಅವೈಲೇಬಲ್ ಇದೆ. ಪೆಟ್ರೋಲ್ ಗಾಡಿ.
ಜಸ್ಟ್ 18,000 ಕಿಲೋಮೀಟರ್ಸ್ ಓಡಿದೆ ಸರ್. ಬ್ರ್ಯಾಂಡ್ ನ್ಯೂ ಕಂಡೀಷ್ನಲ್ಲಿದೆ ಗಾಡಿ, ಒಂದು ಸ್ಕ್ರ್ಯಾಚ್ ಕೂಡ ಅವೆಲ್ಲ ಆಗಿಲ್ಲ ಗಾಡಿಯಲ್ಲಿ. ಬರೀ 19,000 ಕಿಲೋಮೀಟರ್ ಓಡಿದೆ. ಇನ್ನು ಟೊಯೋಟಾ ಸರ್ ಕಂಪ್ನಿ ವ್ಯಾರಂಟಿಯಲ್ಲಿದೆ ಆ ಗಾಡಿ. ಇದು G ವೇರಿಯಂಟು. ಈ ಗಾಡಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಪುಷ್ ಬಟನ್ ಸ್ಟಾರ್ಟ್, ಕೀಲೆಸ್ ಎಂಟ್ರಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲರ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಡೈಮಂಡ್ ಕಟ್ ಮ್ಯಾಗ್ವಿಲ್ಸ್ ಪ್ರತಿಯೊಂದು ಬರುತ್ತೆ. ಈ ಗಾಡಿ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಅರೌಂಡ್ 11 lakhs ಇದೆ ಆನ್ ರೋಡು ಬೆಂಗಳೂರಲ್ಲಿ. ಈ ಗಾಡಿಗೆ ನಾವು 6,95,000 ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ಆಲ್ಮೋಸ್ಟ್ ಫಿಕ್ಸ್ ಪ್ರೈಸು. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 90-95% ಲೋನ್ ಆಗುತ್ತೆ. 0 ಡೌನ್ ಪೇಮೆಂಟಲ್ಲಿ ಗಾಡಿ ಸಿಗುತ್ತೆ ಸರ್. 2021 ಮಾಡಲ್ ಟೊಯೋಟಾ ಗ್ಲಾನ್ಸಾ, ಬರೀ 18,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಬಂದುಬಿಟ್ಟು 6,95,000 ಆಗಿದೆ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ರೆನಾಲ್ಟ್ ಕ್ವಿಡ್ ಆಟೋಮೆಟಿಕ್ ಅವೈಲೇಬಲ್ ಇದೆ ಸರ್. ಈ ಗಾಡಿ RXT ಆಪ್ಷನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಅರೌಂಡ್ 32,000 ಕಿಲೋಮೀಟರ್ಸ್ ಓಡಿದೆ. RXT ಆಪ್ಷನಲ್ ಅಂದ್ಬಿಟ್ಟು ಫೇಸ್ ಲಿಫ್ಟೆಡ್ ಗಾಡಿ ಇದು. ಸಿಂಗಲ್ ಓನರು, ಅರೌಂಡ್ 32,000 ಕಿಲೋಮೀಟರ್ಸ್ ಓಡಿದೆ. AMT ಗಾಡಿ. ಈ ಗಾಡಿ ಸಿಂಗಲ್ ಓನರು, ಅರೌಂಡ್ 32,000 ಕಿಲೋಮೀಟರ್ಸ್ ಓಡಿದೆ. ಟಾಪ್ ಎಂಡ್ ಇದರಲ್ಲಿ, ಇದು ಟಾಪ್ ಟ್ರಿಮ್ ವೇರಿಯಂಟು. ಆನ್ ರೋಡ್ ಇವತ್ತು ಆಲ್ಮೋಸ್ಟ್ 685-7 lakhs ಆನ್ ರೋಡ್ ಇದೆ. ಈ ಗಾಡಿ ಬಂದುಬಿಟ್ಟು ನಾವು 3,99,000 ಕೋಟ್ ಮಾಡ್ತಾಯಿದ್ದೀವಿ. 3,95,000 ಬಂದರೆ ಗಾಡಿ ಕೊಡ್ತೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ದರೆ ಆಲ್ಮೋಸ್ಟ್ 90-95% ಲೋನ್ ಆಗುತ್ತೆ. 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. ನೆಕ್ಸ್ಟ್ ಒಂದು ಸ್ಕೋಡಾ ಫಾಬಿಯಾ ಇದೆ ಸರ್. ಇದು 2009 ಮಾಡಲು, ಸಿಂಗಲ್ ಓನರು, ಜಸ್ಟ್ 51,000 ಕಿಲೋಮೀಟರ್ಸ್ ಓಡಿದೆ. ಪ್ಲಸ್ ಪಾಯಿಂಟ್ ಏನಂದರೆ ಈ ಗಾಡಿಯಲ್ಲಿ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಸೆಂಟ್ರಲ್ ಲಾಕಿಂಗ್ ಇದೆ ಸರ್. ಈ ಗಾಡಿ ಫ್ರೆಶ್ FC ಆಗಿದೆ ಸರ್. ರೀಸೆಂಟಾಗಿ FC ಆಗಿದೆ. ಇನ್ನು 5 ವರ್ಷ FC ಇದೆ. ಇನ್ಶೂರೆನ್ಸ್ ಕೂಡ ನೆಕ್ಸ್ಟ್ 2025 ಅಕ್ಟೋಬರ್ವರೆಗೂ ಇನ್ಶೂರೆನ್ಸ್ ಇದೆ. 4 ಹೊಸ ಟೈರ್ಸ್ ಇದೆ. ಬ್ರ್ಯಾಂಡ್ ನ್ಯೂ ಕಂಡೀಷ್ನಲ್ಲಿದೆ ಸರ್. ಒಳ್ಳೆ ಕಂಡೀಷ್ನಲ್, ಮಿಂಟ್ ಕಂಡೀಷ್ನಲ್ಲಿದೆ ಗಾಡಿ. ಜಸ್ಟ್ 51,000 ಅಷ್ಟೇ ಓಡಿರೋದು. ಈ ಗಾಡಿ ಬಂದುಬಿಟ್ಟು 2,65,000 ಕೋಟ್ ಮಾಡ್ತಾಯಿದ್ದೀವಿ. 2,65,000 ಕೋಟ್ ಮಾಡ್ತಾಯಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್. 2,55 ಆದರೆ ಗಾಡಿ ಸಿಗುತ್ತೆ. ವಿತ್ ಫ್ರೆಶ್ FC ಇದೆ ಸರ್. 2029ವರೆಗೂ FC ಇದೆ. 2009 ಮಾಡಲ್, ಸಿಂಗಲ್ ಓನರ್, ಸ್ಕೋಡಾ ಫಾಬಿಯಾ ವಿತ್ ಆಲ್ ಸೇಫ್ಟಿ ಫೀಚರ್ಸ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 2,55,000 ಆದರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ 2018 ಡಿಸೆಂಬರ್ ಸಿಂಗಲ್ ಓನರ್ ಮಾರುತಿ ಸುಜುಕಿ ಸ್ವಿಫ್ಟ್ ಆಟೋಮೆಟಿಕ್ VXI ಆಟೋಮೆಟಿಕ್ ಅವೈಲೇಬಲ್ ಇದೆ. ಈ ಗಾಡಿ ಅರೌಂಡ್ 62,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಯಲ್ಲಿ ನಿಮಗೆ ಫೇಸ್ ಲಿಫ್ಟೆಡ್ ವೇರಿಯಂಟ್ VXI ಇದು. 2 ಏರ್ ಬ್ಯಾಗ್ಸ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಲೆದರ್ ಇಂಟೀರಿಯರ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ವಿತ್ ಶೋರೂಮ್ ಹಿಸ್ಟ್ರಿ ಇದೆ. ಅರೌಂಡ್ 62,000 ಕಿಲೋಮೀಟರ್ಸ್ ಓಡಿದೆ. VXI ಆಟೋಮೆಟಿಕ್ ಗಾಡಿ ಇದು. ಇದು ವಿತ್ ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಅರೌಂಡ್ 18-22 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ವಿತ್ ಆಟೋಮೆಟಿಕ್ ವರ್ಷನ್ ಇದು VXI ಆಟೋಮೆಟಿಕ್ಕು. ಈ ಗಾಡಿ ನಿಮಗೆ 5,95,000 ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಒಂದು 50,000 ಒಳಗಡೆ ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. 2018 ಮಾಡಲು, ಸಿಂಗಲ್ ಓನರು, ಜಸ್ಟ್ 62,000 ಕಿಲೋಮೀಟರ್ಸ್ ಓಡಿರೋದು. VXI ಆಟೋಮೆಟಿಕ್ ಗಾಡಿ. 5,95,000 ಆಗುತ್ತೆ ಸರ್. ನೆಕ್ಸ್ಟ್ ನಮ್ಮ ಮತ್ತೊಂದು ಪೋಲೋ GT ಅವೈಲೇಬಲ್ ಇದೆ. 2013 ಮಾಡಲ್ ಗಾಡಿ ಇದು. 3rd ಓನರು ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಜಸ್ಟ್ 56,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ DSG ಗೇರ್ ಬಾಕ್ಸ್ ಬರುತ್ತೆ. 1.2 TSI ಗಾಡಿ ಇದು. ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಡ್ಯುವೆಲ್ ಏರ್ ಬ್ಯಾಗ್, ABSು. ಪ್ಲಸ್ ಪಾಯಿಂಟ್ ಏನಂದರೆ ಇದು DSG 7 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಸರ್. ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿಯಿಂದ ಮಾರ್ಕೆಟ್. ತುಂಬ ಯೂತ್ ಎಲ್ಲ ಪ್ರಿಫರ್ ಮಾಡ್ತಾರೆ. 1200 TC ವಿತ್ ಪೆಟ್ರೋಲ್ ಟರ್ಬೋ ಬರುತ್ತೆ ಇದು. ಈ ಗಾಡಿ ಅರೌಂಡ್ 56,000 ಕಿಲೋಮೀಟರ್ಸ್ ಓಡಿದೆ. 1.2 ಲೀಟರ್ ಇಂಜಿನ್ ಬರುತ್ತೆ. ಪೋಲೋ GT TSI. ಈ ಗಾಡಿ ಬಂದುಬಿಟ್ಟು ನಾವು 4,95,000 ಕೋಟ್ ಮಾಡ್ತಾಯಿದ್ದೀವಿ. 4,75,000 ಬಂದರೆ ಗಾಡಿ ಸಿಗುತ್ತೆ ಸರ್. ಪ್ಲಸ್ ಈ ಗಾಡಿ ಕೂಡ ಲೋನ್ ಆಗುತ್ತೆ. ಅರೌಂಡ್ 50,000 to 75,000 ಡೌನ್ ಪೇಮೆಂಟ್ ಮಾಡಿದ್ರೆ ಗಾಡಿ ಸಿಗುತ್ತೆ ಸರ್. 2013 ಮಾಡಲು ಪೋಲೋ GT ಪೆಟ್ರೋಲು. 4,75,000 ಫೈನಲ್ ಆದರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು 2020 ಮಾಡಲ್ ಫೋರ್ಡ್ ಫ್ರೀ ಸ್ಟೈಲ್ ಅವೈಲೇಬಲ್ ಇದೆ. ಪೆಟ್ರೋಲು, ಟ್ರೆಂಡ್ ವೇರಿಯಂಟ್ ಇದು. ಸಿಂಗಲ್ ಓನರ್ ಗಾಡಿ. ಅರೌಂಡ್ 79,000 ಕಿಲೋಮೀಟರ್ಸ್ ಓಡಿದೆ. ಇದು ಮಿಡ್ ವೇರಿಯಂಟ್ ಗಾಡಿ ಸರ್. ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಮ್ಯೂಸಿಕ್ ಸಿಸ್ಟಮು, ಡ್ಯುವೆಲ್ ಏರ್ ಬ್ಯಾಗ್, ABS ಎಲ್ಲ ಆಪ್ಷನ್ ಇದೆ. 2020 ಮಾಡಲ್ ಗಾಡಿ. ಈ ಗಾಡಿ ಅರೌಂಡ್ ನಾವು 4,95,000 ಕೋಟ್ ಮಾಡ್ತಾಯಿದ್ದೀವಿ. ಈ ಗಾಡಿ ಕೂಡ ಅರೌಂಡ್ 50,000 ಒಳಗಡೆ ಡೌನ್ ಪೇಮೆಂಟ್ ಬಂದರೆ ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ ಸರ್. ಒಂದು ವರ್ಷ ಇಂಜಿನ್ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ ಬರುತ್ತೆ. 4,95,000 ಕೋಟ್ ಮಾಡ್ತಾಯಿದ್ದೀವಿ. 485 ಬಂದರೆ ಗಾಡಿ ಕೊಡ್ತೀವಿ ಸರ್. 2020 ಮಾಡಲು, ಸಿಂಗಲ್ ಓನರು, ಫೋರ್ಡ್ ಫ್ರೀ ಸ್ಟೈಲು. 4,95,000 ಆಗುತ್ತೆ ಸರ್. ಇವತ್ತು ಸ್ಟಾಕಲ್ಲಿ 2016 ಮಾಡಲ್ಲು ಮಿತ್ಸುಬಿಷಿ ಪಜಾರೋ 4x4 ಸೆಲೆಕ್ಟ್ 4x4 ಸಿಂಗಲ್ ಓನರ್ ಗಾಡಿ ಅವೈಲೇಬಲ್ ಇದೆ. ಈ ಗಾಡಿ ಅರೌಂಡ್ 1,65,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಗಾಡಿ. ಫ್ಯಾನ್ಸಿ ನಂಬರ್ ಸಮೇತ ಅವೈಲೇಬಲ್ ಇದೆ ಸರ್. 4x4 ಸೆಲೆಕ್ಟ್ 4x4 ಗಾಡಿ. ಫುಲ್ ಟಾಪ್ ಎಂಡ್ ಇದು.
ಈ ಗಾಡಿ ಪ್ರತಿಯೊಂದು ಆಪ್ಷನ್ ಬರುತ್ತೆ ನಿಮಗೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಪ್ಲಸ್ ಇದು ಏನಂದರೆ ಮೆಂಟ್ ಫಾರ್ ಆಫ್ ರೋಡಿಂಗ್. ನಿಮ್ಗೆ ಯಾವುದೇ ರೀತಿ ಏನು ಯೂಸ್ ಮಾಡಿದ್ರು ಗಾಡಿ ತುಂಬ ಚೆನ್ನಾಗಿರುತ್ತೆ. ಇಂಜಿನ್ ರಿಲಯಬಿಲಿಟಿನೂ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ ಗಾಡಿಯಲ್ಲಿ. 4 ವೀಲ್ ಡ್ರೈವ್ ಪ್ರತಿಯೊಂದು ಆಪ್ಷನ್ ಇದೆ, ಚೆನ್ನಾಗಿದೆ. ಈ ಗಾಡಿ ನಿಮಗೆ ಸಿಂಗಲ್ ಓನರ್ ಗಾಡಿ, ಜಸ್ಟ್ 2016 ಮಾಡಲು, ಪ್ಯೂರ್ ಕರ್ನಾಟಕ ಸರ್. ನಮ್ಮ ಹತ್ರ ಯಾವುದೇ ರೀತಿ ಆಚೆ ಕಡೆ ಗಾಡಿ ಯಾವುದು ಸೇಲ್ ಮಾಡಲ್ಲ. ಪ್ರತಿಯೊಂದು ಕರ್ನಾಟಕ ಗಾಡಿನೇ. ಫ್ರಮ್ ಡೇ 1 ಕರ್ನಾಟಕಲ್ಲೇ ಓಡಿರೋದು ಗಾಡಿ ಇದು. 2016 ಮಾಡಲು, ಸಿಂಗಲ್ ಓನರು, ಮಿತ್ಸುಬಿಷಿ ಪಜಾರೋ. ಜಸ್ಟ್ 11,45,000 ಕೋಟ್ ಮಾಡ್ತೀವಿ, ವಿಚ್ ಇಸ್ ಬೆಸ್ಟ್ ಇನ್ ದ ಮಾರ್ಕೆಟ್. ನೀವು ಎಲ್ಲ ಕಡೆ ವಿಚಾರಿಸ್ಬೋದು. ಎಲ್ಲರೂ 15 lakhs ಮೇಲೆ ಎಬೋ ಕೋಟ್ ಮಾಡ್ತಾರೆ. ನಮ್ಮ ಹತ್ರ ಬರೀ 11,45,000 ಗಾಡಿ ಸಿಗುತ್ತೆ. ಈ ಗಾಡಿ ಸಮೇತ ನಿಮ್ಗೆ ಇಂಜಿನ್ ಮತ್ತು ಗೇರ್ ಬಾಕ್ಸ್ಗೆ 1 ವರ್ಷ ವ್ಯಾರಂಟಿ ಬರುತ್ತೆ. 2016 ಮಾಡಲ್, ಸಿಂಗಲ್ ಓನರ್, ಮಿತ್ಸುಬಿಷಿ ಪಜಾರೋ, ಟಾಪ್ ಎಂಡ್ 4x4 ಸೆಲೆಕ್ಟ್ 4x4, 11,45,000 ಅಲ್ಲ, 11,45,000 ಆಗುತ್ತೆ ಸರ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದೆ. ಈ ಗಾಡಿ ಕೂಡ ಆಲ್ಮೋಸ್ಟ್ 0 ಡೌನ್ ಪೇಮೆಂಟಲ್ಲಿ ಗಾಡಿ ಸಿಗುತ್ತೆ. 2016 ಮಾಡಲ್, ಸಿಂಗಲ್ ಓನರ್, ಮಿತ್ಸುಬಿಷಿ ಪಜಾರೋ ಸರ್. ನೆಕ್ಸ್ಟ್ ಇನ್ನೊಂದು ಸ್ಟಾಕಲ್ಲಿ ಇವತ್ತು ನಮ್ಮ ಹತ್ರ ಒಂದು A4 ಇದೆ ಸರ್. 2012 ಮಾಡಲ್ ಗಾಡಿ. ಜಸ್ಟ್ 36,000 ಕಿಲೋಮೀಟರ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಬರೀ 36,000 ಅಷ್ಟೇ ಕಿಲೋಮೀಟರ್ ಓಡಿರೋದು ಗಾಡಿ ಇದು. A4 ಪ್ರೀಮಿಯಮ್ ಅಂತ ಸೆಗ್ಮೆಂಟ್ ಇದು. ಈ ಗಾಡಿಯಲ್ಲಿ ನಿಮಗೆ ನಿಮ್ಮ DSG ಗೇರ್ ಬಾಕ್ಸ್ ಬರುತ್ತೆ. 1.8 TFSI ಅಂದ್ಬಿಟ್ಟು ಪೆಟ್ರೋಲ್ ಗಾಡಿ. 36,000 ಜೆನ್ಯೂನ್ ಓಡಿದೆ. ನಿಮಗೆ ಸನ್ ರೂಫ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. DSG ಗೇರ್ ಬಾಕ್ಸು. ಇದು ಮೇಂಟೆನೆನ್ಸು ತುಂಬ ಪ್ರೀಮಿಯಮಲ್ಲಿ ತುಂಬ ಕಡಿಮೆ ಮೇಂಟೆನೆನ್ಸ್ ಬರೋ ಗಾಡಿ ಇದು. A4 ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ವಿತ್ ಪ್ಯೂರ್ ಕರ್ನಾಟಕ ಗಾಡಿ ಸರ್. ವಿತ್ ಬ್ಯಾಂಗ್ಳೂರ್ ಗಾಡಿ ಇದು. ಬರೀ 36,000 ಕಿಲೋಮೀಟರ್ ಓಡಿದೆ. 2012 ಮಾಡಲು, ಸೆಕೆಂಡ್ ಓನರು. ಈ ಗಾಡಿಗೆ ನಾವು 8,95,000 ಕೋಟ್ ಮಾಡ್ತಿದ್ದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಲೋನ್ ಆಗುತ್ತೆ ಸರ್. ಫೈನಲ್ ಆಗಿ 8,85,000 ಬಂದರೆ ಗಾಡಿ ಕೊಡ್ತೀವಿ. 2012 ಮಾಡಲು, Audi A4, ಜಸ್ಟ್ 32,000 ಕಿಲೋಮೀಟರ್ ಓಡಿರೋ ಗಾಡಿ 8,85,000 ಸಿಗ್ತಿದೆ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಫೋರ್ಡ್ ಎಂಡೋವರ್ ಅವೈಲೇಬಲ್ ಇದೆ ಸರ್. ಇದು 2012 ಮಾಡಲು, ವೆರಿ ಮಿಂಟ್ ಕಂಡೀಷನಲ್ಲಿ ಇದೆ. ₹1 ಕೂಡ ಕೆಲಸ ಇಲ್ಲ ಗಾಡಿಯಲ್ಲಿ. 2.5 MT ಅಂದ್ಬಿಟ್ಟು 4x2 ಗಾಡಿ. ತುಂಬ ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಒಂದು ಪ್ಯಾನೆಲ್ ಕೂಡ ರೀಪೇಂಟ್ ಆಗಿಲ್ಲ ಸರ್. ಒಳ್ಳೆ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ಅರೌಂಡ್ 1,50,000 ಕಿಲೋಮೀಟರ್ಸ್ ಓಡಿದೆ. ಫೋರ್ಡ್ ಎಂಡೋವರ್ ಇದು. ಈ ಗಾಡಿ ಬಂದ್ಬಿಟ್ಟು ನಾವು 6,95,000 ಕೋಟ್ ಮಾಡ್ತಾ ಇದ್ದೀವಿ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಲೋನ್ ಆಗುತ್ತೆ ಸರ್. 2012 ಮಾಡಲು, 2.5 MT ಗಾಡಿ, ಸೆಕೆಂಡ್ ಓನರು. ಈ ಗಾಡಿಗೆ ನಾವು 6,95,000 ಕೋಟ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ನೆಕ್ಸ್ಟು ಒಂದು ನಮ್ಮ ಸ್ಟಾಕಲ್ಲಿ 2013 ಮಾಡಲ್, ಸಿಂಗಲ್ ಓನರ್, Ertiga ಇದೆ ಸರ್. ಪೆಟ್ರೋಲ್ ಇದು. VDI ವೇರಿಯಂಟು. ಅರೌಂಡ್ 1,10,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಮೋಸ್ಟ್ ಡಿಮ್ಯಾಂಡೆಡ್ MVP ಇನ್ ದ ಮಾರ್ಕೆಟ್. ಈ ಗಾಡಿ ನಿಮಗೆ 4 ಪವರ್ ವಿಂಡೋ, ರೂಫ್ AC, ಪವರ್ ಸ್ಟೇರಿಂಗ್, AC ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿಯಲ್ಲಿ. ಈ ಗಾಡಿ ಬಂದ್ಬಿಟ್ಟು ನಾವು 5,95,000 ಕೋಟ್ ಮಾಡ್ತಾಯಿದ್ದೀವಿ. 5,95,000 ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್. 575 ಬಂದರೆ ಗಾಡಿ ಕೊಡ್ತೀವಿ ಸರ್. 2013 ಮಾಡಲ್, ಸಿಂಗಲ್ ಓನರ್, Ertiga ಡೀಸೆಲ್ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ 2014 ಮಾಡಲು, ನಿಸಾನ್ ಮೈಕ್ರಾ ಅವೈಲೇಬಲ್ ಇದೆ. ಸೆಕೆಂಡ್ ಓನರ್ ಗಾಡಿ. ಅರೌಂಡ್ 35,000 ಕಿಲೋಮೀಟರ್ಸ್ ಓಡಿದೆ. ವಿತ್ ಆಲ್ ಸೇಫ್ಟಿ ಫೀಚರ್ಸ್ ಇದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಡ್ವೆಲ್ ಏರ್ ಬ್ಯಾಗ್, ABS ಎಲ್ಲ ಅವೈಲೇಬಲ್ ಇದೆ ಸರ್. ಈ ಗಾಡಿಗೆ ನಾವು 3,35,000 ಕೋಟ್ ಮಾಡ್ತಾಯಿದ್ದೀವಿ. 3,25,000 ಬಂದರೆ ಗಾಡಿ ಕೊಡ್ತೀವಿ ಸರ್. 2014 ಮಾಡಲು, XV ಸೆಕೆಂಡ್ ಓನರು. XV ಟಾಪ್ ಎಂಡ್ ಗಾಡಿ ಇದು. 2 ಏರ್ ಬ್ಯಾಗ್, ABS ಪ್ರತಿಯೊಂದು ಆಪ್ಷನ್ ಬರುತ್ತೆ. 3,25,000 ಬಂದರೆ ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು 2013 ಮಾಡಲ್ ನಿಸಾನ್ ಸನ್ನಿ ಅವೈಲೇಬಲ್ ಇದೆ. ಡೀಸೆಲ್ ಗಾಡಿ ಇದು. XL. ಈ ಗಾಡಿಯಲ್ಲಿ ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಡ್ವೆಲ್ ಏರ್ ಬ್ಯಾಗ್, ABS ಆಪ್ಷನ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. 18-22 ಕಿಲೋಮೀಟರ್ ಮೈಲೇಜ್ ಬರುತ್ತೆ. ವಿತ್ ಲಕ್ಸುರಿ ಕ್ಲಾಸ್ ಬರುತ್ತೆ ಸರ್. ಹಿಂದೆಗಡೆ ಪ್ಯಾಸೆಂಜರ್ಸ್ಗೆಲ್ಲ ತುಂಬ ಕಂಫರ್ಟ್ ಇರುತ್ತೆ. ಈ ಗಾಡಿ ಅರೌಂಡ್ 85,000 ಕಿಲೋಮೀಟರ್ಸ್ ಓಡಿದೆ. ಒಳ್ಳೆ ಕಂಡೀಷನಲ್ಲಿದೆ. ಟೈರ್ಸ್ ಎಲ್ಲ ಹೊಸದಿದೆ. ಈ ಗಾಡಿಗೆ ನಾವು ಕೋಟ್ ಮಾಡ್ತಾರೋ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾಯಿದ್ದೀವಿ. 3,75,000 ಬಂದರೆ ಗಾಡಿ ಕೊಡ್ತೀವಿ ಸರ್. 2013 ಮಾಡಲ್, ಸೆಕೆಂಡ್ ಓನರ್, ನಿಸಾನ್ ಸನ್ನಿ ಸರ್. ನಮ್ಮ ಹತ್ರ ಇವತ್ತೊಂದು ಸ್ಟಾಕಲ್ಲಿ 2012 ಮಾಡಲು, XUV W8 ಟಾಪ್ ಎಂಡ್ ವೇರಿಯಂಟ್ ಅವೈಲೇಬಲ್ ಇದೆ. ಈ ಗಾಡಿ ಬಂದ್ಬಿಟ್ಟು ಥರ್ಡ್ ಓನರ್ ಆಗಿದೆ. ವಿತ್ ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. 1,42,000 ಕಿಲೋಮೀಟರ್ ಓಡಿದೆ. ಈ ಗಾಡಿಯಲ್ಲಿ ನಿಮಗೆ 10 ಏರ್ ಬ್ಯಾಗ್ಸ್ ಬರುತ್ತೆ. ABS ಮ್ಯೂಸಿಕ್ ಸಿಸ್ಟಮ್ಸ್ ಪ್ರತಿಯೊಂದು ಆಪ್ಷನ್ ಬರುತ್ತೆ. ಇದು ಕೂಡ ಪ್ಯೂರ್ ಕರ್ನಾಟಕ ಗಾಡಿ. 2012 ಮಾಡಲು, ಅರೌಂಡ್ 1,42,000 ಕಿಲೋಮೀಟರ್ಸ್ ಓಡಿರೋ XUV W8. ಈ ಗಾಡಿಗೆ ನಾವು 4,95,000 ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. 2012 ಮಾಡಲು, ಥರ್ಡ್ ಓನರ್ ಗಾಡಿ. 4,95,000 ಸಿಗ್ತಿದೆ ಸರ್. ಟಾಪ್ ಎಂಡ್ W8 ವೇರಿಯಂಟ್ ಸರ್.
ಸರ್ ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಹೋಂಡಾ ಮೊಬಿಲಿಯೋ ಇದೆ, ಡೀಸೆಲ್ಲು ವಿ ವೇರಿಯಂಟು, ಟಾಪ್ ಎಂಡ್ ಗಾಡಿ ಇದು. ಈ ಗಾಡಿ 2014 ಮಾಡೆಲ್ ಗಾಡಿ, ಸೆಕೆಂಡ್ ಓನರು, ಅರೌಂಡ್ 75,000 ಕಿಲೋಮೀಟರ್ಸ್ ಓಡಿದೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಡ್ಯುವೆಲ್ ಏರ್ ಬ್ಯಾಗ್, ABS, ರೂಫ್ AC ಪ್ರತಿಯೊಂದು ಆಪ್ಷನ್ ಬರುತ್ತೆ. ಮೈಲೇಜ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ, ಅರೌಂಡ್ 18 to 22 ಕಿಲೋಮೀಟರ್ಸ್ ಮೈಲೇಜ್ ಬರುತ್ತೆ. ಈ ಗಾಡಿಗೆ ನಾವು 5,95,000 ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ವೆರಿ ಸ್ಲೈಟ್ಲಿ ನೆಗೋಷಿಯಬಲ್. 2015 ಮಾಡಲು, ಸೆಕೆಂಡ್ ಓನರು, 2015 ಮಾಡಲು, ಸೆಕೆಂಡ್ ಓನರು. ಈ ಗಾಡಿ ಬಂದುಬಿಟ್ಟು 5,95,000 ಆಗುತ್ತೆ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು ಎಕೋಸ್ಪೋರ್ಟ್ ಇದೆ, ಪೆಟ್ರೋಲ್ ಆಟೋಮೆಟಿಕ್ ಗಾಡಿ ಇದು. 2016 ಮಾಡಲು, ಸೆಕೆಂಡ್ ಓನರು, ಅರೌಂಡ್ 52,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಬಂದುಬಿಟ್ಟು ನಿಮಗೆ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು ವಿತ್ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಟೈಟೇನಿಯಂ ಪ್ಲಸ್ ಗಾಡಿ ಇದು. ಈ ಗಾಡಿಗೆ ನಾವು 6,95,000 ಕೋಟ್ ಮಾಡ್ತಾಯಿದ್ದೀವಿ, ವಿಚ್ ಇಸ್ ಸ್ಲೈಟ್ಲಿ ನೆಗೋಷಿಯಬಲ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ ಈ ಗಾಡಿ ಕೂಡ ಲೋನ್ ಆಗುತ್ತೆ ಸರ್, ಅರೌಂಡ್ 90-95% ಲೋನ್ ಆಗುತ್ತೆ. 6,95,000 ಆಗುತ್ತೆ. ಟೈಟೇನಿಯಂ ಪ್ಲಸ್ ಆಟೋಮೆಟಿಕ್ ಫೋರ್ಡ್ ಎಕೋಸ್ಪೋರ್ಟ್ 2016 ಮಾಡಲ್ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮ ಹತ್ರ ಒಂದು 2016 ಮಾಡಲು, ಸೆಕೆಂಡ್ ಓನರು, ಹ್ಯುಂಡೈ ಕ್ರೆಟಾ ಡೀಸೆಲ್ ಇದೆ. ಇದು ಎಸ್ ವೇರಿಯಂಟು, ಇದರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಅವೈಲೇಬಲ್ ಇದೆ ಸರ್. ಡೀಸೆಲ್ ಗಾಡಿ ಅರೌಂಡ್ 75,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿಗೆ ನಾವು 7,45,000 ಕೋಟ್, 7,75,000 ಕೋಟ್ ಮಾಡ್ತಾಯಿದ್ದೀವಿ. 7.5 lakhs ಬಂದರೆ ಗಾಡಿ ಕೊಡ್ತೀವಿ. 2016 ಮಾಡಲು, ಡೀಸೆಲ್ಲು, ಸೆಕೆಂಡ್ ಓನರು, ಜಸ್ಟ್ 75,000 ಕಿಲೋಮೀಟರ್ಸ್ ಓಡಿದೆ ಸರ್. ನೆಕ್ಸ್ಟ್ ಸ್ಟಾಕಲ್ಲಿ ನಮ್ಮದು 2012 ಮಾಡಲು ಫೋರ್ಡ್ ಫಿಗೋ ಅವೈಲೇಬಲ್ ಇದೆ, ಡೀಸೆಲ್ ಟೈಟೇನಿಯಂ ಗಾಡಿ ಇದು, ಡೀಸೆಲ್ ಟಾಪ್ ಎಂಡು. ಈ ಗಾಡಿ ಬಂದುಬಿಟ್ಟು ನಿಮಗೆ ಅರೌಂಡ್ 75,000 ಕಿಲೋಮೀಟರ್ಸ್ ಓಡಿದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC, ಮ್ಯೂಸಿಕ್ ಸಿಸ್ಟಮ್, ಸೆಂಟ್ರಲ್ ಲಾಕಿಂಗ್ ಇದೆ. ಈ ಗಾಡಿ ನಾವು 2,95,000 ಕೋಟ್ ಮಾಡ್ತಾಯಿದ್ದೀವಿ. 2012 ಮಾಡಲು, ಸಿಂಗಲ್ ಓನರು, 2,95,000 ಆಗುತ್ತೆ ಸರ್.